ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಇವತ್ತೊಂದು ಸಣ್ಣದಾಗಿರೋ ಒಂದು ಲಾಗ್ ಜೊತೆ ಬಂದಿದ್ದೀನಿ. ಸೊ ಏನಿಲ್ಲ, ಇದರಲ್ಲಿ ರೆಸಿಪಿ ಯಾವುದು ಕೂಡ ಇನ್ಕ್ಲೂಡ್ ಮಾಡಿಲ್ಲ. ಒಂದು 2-3 ಡೇಸ್ ಇದ್ದೊಂದು ಲಾಗ್. ಸ್ಕೂಲ್ ಡೇ ಆ್ಯಂಡ್ ಅದು ಮಕ್ಕಳ ಒಂದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಸೊ ಅವರ ಸ್ಕೂಲ್ ಸ್ಟಾರ್ಟ್ ಆಗಿ 25 ಇಯರ್ ಆಗ್ತಾ ಉಂಟು. ಸೊ ಇದು ಸ್ಯಾಟರ್ಡೆ ದಿವಸ ನಾವು ಸ್ಕೂಲ್ಗೆ ಹೋಗಿ ಅಲ್ಲಿ ಲಂಚಲ್ಲಿತ್ತು. ಜಾಸ್ತಿ ವೀಡಿಯೋಸ್ ಏನು ಮಾಡಿಲ್ಲ, ಸ್ವಲ್ಪ ಮಾಡಿದೆ. ಸ್ಯಾಟರ್ಡೆ ದಿವಸ ಮಧ್ಯಾಹ್ನ ನಾವು ಸ್ಕೂಲ್ಗೆ ಹೋಗಿ ಅದ ನಂತರ ಅಲ್ಲಿದ್ದೆಲ್ಲ ನೋಡಿ ಬಂದು ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿತ್ತು. ಸೊ ನನ್ನ ಸಿಸ್ಟರಿಗೆ ತೋರಿಸ್ಲಿಕ್ಕಿತ್ತು, ಶಿ ಈಸ್ ಪ್ರೆಗ್ನೆಂಟ್. ಹಾಗೆ ನಾವು ಅವಳನ್ನು ತೋರಿಸಿ ಟೆಸ್ಟ್ ಇತ್ತು. ಸೊ ಅಲ್ಲಿಗೆ ಹೋಗಿ ಬಂದು ನೈಟ್ ಹೊತ್ತಿಗೆ ನನ್ನ ಬ್ರದರ್ ಬಂದ, ಫ್ರೂಟ್ಸ್ ಎಲ್ಲ ತಂದಿದ್ದ. ಅದರಲ್ಲಿ ಈ ಒಂದು ಪುಲಿ ಉಂಟಲ್ವ, ನಾವಿಲ್ಲಿ ಕೋಡು ಪುಲಿ ಅಂತ ಹೇಳ್ತೀವಿ ಇದನ್ನು ತಂದಿದ್ದ. ಬಟ್ ಇದು ನಾವು ಅಂದರೆ ಕಾಯಿ ಆಗಿರ್ತದಲ್ವ, ಆ ಥರ ಎನಿಸಿದ್ದು. ಬಟ್ ಇದು ಸಿಹಿ ಆಗಿತ್ತು, ಹುಲಿನೂ ಇರಲಿಲ್ಲ, ಏನಿಲ್ಲ, ಸ್ವೀಟ್ ಆಗಿತ್ತು. ಅದ ನಂತರ ಒಂದು ಕುಲಿಕಿ ಕುಡಿಯೋಣ ಅಂತ ಇತ್ತು, ಅದನ್ನು ಕೂಡ ಕುಡಿದು ನಂತರ ನನಗೆ ನನ್ನ ಬೇಬಿಗೆ ಅಂತ 200 ಕೊಟ್ಟಿದ್ದ, ಮತ್ತು ನನ್ನ ಮಕ್ಕಳಿಗೂ ಕೂಡ ಕೊಟ್ಟಿದ್ದ. ಅದು ಎಷ್ಟೇ ಆಗಲಿ, ಅಮೌಂಟ್ ಚಿಕ್ಕದಾಗಲಿ ದೊಡ್ಡದಾಗಲಿ, ನಮ್ಮ ಜೊತೆಯಲ್ಲಿದ್ದವ್ರು ಕೊಟ್ಟರೆ ಒಂಥರ ಖುಷಿ ಆಗ್ತದೆ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದ್ದು. ಇದು ಸಂಡೇ ದಿವಸ ಮಧ್ಯಾಹ್ನದ ನಂತರ ಆ್ಯನ್ಯುವಲ್ ಡೇ ಸ್ಟಾರ್ಟ್ ಆಯಿತು ನಮ್ಮ ಮಕ್ಕಳ ಸ್ಕೂಲಲ್ಲಿ. ಸೊ ಅಲ್ಲಿಗೆ ಹೋಗಿ ಮಕ್ಕಳದೊಂದು ಏನೋ ಒಂಥರ LKG UKG ಮಕ್ಕಳದೊಂದು ಡ್ಯಾನ್ಸ್ ನೋಡಲಿಕ್ಕೇ ಚೆಂದ. ಅವ್ರು ಹೇಗೆ ಕೂಡ ಮಾಡಲಿ, ಅವರೊಂದು ಚಂದದ ಫ್ರಾಕ್ ಹಾಕಿ ಡ್ರೆಸ್ ಹಾಕಿ ಬಂದರೆ ಅದನ್ನು ನೋಡಲಿಕ್ಕೆ ಖುಷಿ ಆಗ್ತದೆ. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ನನ್ನ ಕ್ಲಾಸ್. ಅವ್ರದ್ದು ಡ್ಯಾನ್ಸ್ ಆಗ್ತಾ ಉಂಟು ಸೈಡಲ್ಲಿ, ಅಲ್ಲಿ ಫಸ್ಟಿಗೆ ರೆಡ್ ಕಲರ್ ಅವಳ ಮಕ್ಕಳು. ಸೊ ತುಂಬಾ ಚೆಂದ ಮಾಡಿದ್ಲು ಡ್ಯಾನ್ಸ್. ಇವಳು ಮಾತ್ರ ಅಲ್ಲ, ಮಕ್ಕಳು ಕೂಡ ಚೆಂದ ಡ್ಯಾನ್ಸ್ ಮಾಡಿದ್ರು. ತುಂಬಾ ಎಂಜಾಯ್ ಮಾಡಿದ್ವಿ. ಸುಮಾರು 12 ಗಂಟೆ ಆಗಿದೆ ಮುಗಿಯುವಾಗ ಕಾಂಪಿಟೇಷನ್ ಆ್ಯಂಡ್ ಡ್ಯಾನ್ಸ್ ಈ ಥರ ಸ್ಟೇಜ್ ಶೋ ಎಲ್ಲ ಇರ್ತದೆ. ಎಲ್ಲ ಒಂದು 12-1 ಗಂಟೆ ಆಗಿದೆ ರಾತ್ರಿ. ಬಟ್ ನಾನು ಅಷ್ಟು ಗಂಟೆ ಏನಿರಲಿಲ್ಲ, 10 o'clock ತನಕ ಇದ್ದೆ, ಮತ್ತೆ ಬಂದೆ. ಮಗಂದು ಡ್ಯಾನ್ಸ್ ಆದ ನಂತರವೇ ನಾವು ಬಂದ್ವಿ. ತುಂಬ ಒಂಥರ ಚೆಂದ ಇತ್ತು ನೋಡಲಿಕ್ಕೆ. ಗ್ರೌಂಡಲ್ಲಿ, ನಮ್ಮ ಊರಲ್ಲಿ ಗ್ರೌಂಡ್ ಇದೆ, ಅಲ್ಲಿ ಮಾಡಿದರು. ಫುಡ್ ಸ್ಟಾಲ್ ಈ ಥರ ಎಲ್ಲವೂ ಮಾಡಿದ್ರು. ಬಟ್ ಇವರ ಶಾಲೆ ಸ್ಟಾರ್ಟ್ ಆಗಿ ವಿದ್ಯಾರತ್ನದ್ದು 25 ಇಯರ್ ಕಂಪ್ಲೀಟ್ ಆಯಿತು. ಹಾಗೆ ತುಂಬಾ ಚೆಂದ ಇತ್ತು. ಪೇರೆಂಟ್ಸಿಗೆ ಕಾಂಪಿಟೇಷನ್ ಇತ್ತು, ಸ್ಪೋರ್ಟ್ಸ್ ಇತ್ತು, ಅದರದ್ದೆಲ್ಲ ಪ್ರೈಸು ಈ ಥರ ಎಲ್ಲ ಕೊಡ್ತಾಯಿದ್ರು. ಇದು ನನ್ನ ಮಗಂದು 5th ಸ್ಟ್ಯಾಂಡರ್ಡ್. ಸ್ವಲ್ಪ ಕ್ಲಿಪ್ ಆಯಿತು, ಜಾಸ್ತಿ ಹಾಕಲಿಕ್ಕೆ ಹೋಗಲಿಲ್ಲ. 2 ಡೇಸ್ ಇದು ಸಿಂಪಲ್ ಆಗಿರೋ ಒಂದು ಲಾಗ್ ಚಿಕ್ಕದಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು. ಸೊ ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ವಿಡಿಯೋ ಆಗಿ ನಿಮ್ಮ ಮುಂದೆ ಸಿಗೋವರೆಗೂ ಬಾಯ್.